ಓಕೆ. ಹ್ಯಾಪಿ ಮನಿ ಇಂಡಿಯಾದಿಂದ ಸುನೀಲ್ ಕುಮಾರ್ ಅಂತ ಬೆಂಗಳೂರಿಂದ ಸುಮಾರು ಸಂಖ್ಯೆ ಮಾತಾಡ್ತಿದ್ದೀನಿ. ಪ್ರೆಸ್ಟೀಜಲ್ಲಿ ಮ್ಯಾಕ್ರೈವ್ ಅಂತ ಒಂದು ಪ್ರಾಡಕ್ಟ್ ಇದೆ, ಹಾಗಾಗಿ ನಾನು ಕಾರ್ಗೆ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ, ನಮ್ಮ ಸದಸ್ಯರು ಬಂದು ಕೇಶವ್ ಸರ್ ಅಂತೇಳಿ ಹೆಸರು, ಭಾಳ ಆತ್ಮೀಯ ನನಗೆ. ನಾವು 15 ವರ್ಷದಿಂದ ನಮಗೆ ಪಕ್ಷದೆಲ್ಲ ಇದು ಮಾಡ್ತಿದ್ದಾರೆ. ಈಗ ಬೇರೆ ರಿಜಿಸ್ಟರ್ ಸಹ ಇದೆ. ಓಕೆ, ಈಗ ನಾನು ಕಾರ್ಗೆ ಇದನ್ನು ಹಾಕ್ತಾಯಿದ್ದೀನಿ. ಯಾವ ಥರ ಇದೆ ಅಂತ ಅದು ಟ್ರೈನಿಂದ ಕಾರ್ಗೆ ಈಗ ಅದನ್ನು ನಾವು ಇಂಜಿನಲ್ಲಿ ಹಾಕ್ತಾಯಿದ್ದೀವಿ. ಅದು ಯಾವ ಥರ ಹೇಗೆ ಅಂತ ನಾನು ನೋಡಿ ಸರ್ ಹತ್ರ ಇದೆ. ಇದು ಮ್ಯಾಕ್ ಡ್ರೈವ್ ಅಂತಿದ್ದು, ಫೋರ್ ವೀಲರ್ಗೆ ಆಗ್ತಕ್ಕಂಥದ್ದು. ನಾವು ಇದನ್ನು ಡ್ರೈವ್ ಮಾಡ್ತೀವಿ. 30 ml ಬರುತ್ತಿದೆ. ಆ್ಯಕ್ಚುಲಿ ಇದನ್ನು 50 to 70 ಟೈಮ್ಸ್ ನಾವು ಶೇಕ್ ಮಾಡಬೇಕು. ಅದ ಕಾರಣ 30 ml ಇಂದ ಭಾಳಷ್ಟು ಥಿಕ್ ಆಗಿರ್ತದೆ, ಹಾಗಾಗಿ ಇದು ತಿನ್ ಆಗಿಲ್ಲ. ಶೇಕ್ ಮಾಡ್ತಾರೆ ಸರ್, 70 ಟೈಮ್ ಶೇಕ್ ಮಾಡ್ತಾರೆ. 13, 14, 16, 17, 21, 22, 50 ಟೈಮ್ ಶೇಕ್ ಮಾಡಬೇಕು. ಇದರ ಇಂಜಿನ್ ಆಯಿಲ್ಗೆ ನಾವು ಜೊತೆಗೆ ಮಿಕ್ಸ್ ಮಾಡಬೇಕು. ಕೇಶವ್ ಸರ್ I-20 ಕಾರ್ಗೆ ಇಂಜಿನ್ ಆಯಿಲ್ ಮಾಡ್ತಾರೆ. ಅದು ಡ್ರೈವರ್ ನೋಡಿದರೆ ಹಾಕಿದ ನಂತರ ನಾನು ಪ್ಯಾಕ್ ಕೂಡ ಒಂದು ಇರ್ತದೆ 100%. ಮತ್ತು ಇವಾಗ 30 ml ಕೂಡ ಇದನ್ನು ಹಾಕಿದ ನಂತರ ಹೇಗೆ ನಾವು ತಿರ್ಗಾ ಪುನಃ ಹಾಕಬೇಕಾಗಿದ್ದು. ಈ ಕಾರು 30,000 ಕಿಲೋಮೀಟರ್ ಓಡಿದ್ಮೇಲೆ ಹಾಕ್ಬೇಕಾಗಿದ್ದು. ಇದು ಸರ್ವಿಸ್ ಮಾಡಿಸ್ಬೇಕಾದ್ರೆ ಎಲ್ಲ ಟೈಮಲ್ಲಿ ಹಾಕುವಂಥ ಅವಶ್ಯಕತೆ ಇಲ್ಲ. 2 ವೀಲರ್ದು ಇದೆ ನಮ್ಮದು, ಅದೇ ಥರ 4 ವೀಲರ್ ಸಹ ಇದೆ. गाड़ी स्टार्ट या तुम्हारा बदला करके नहीं, मेरा बदला नहीं। ಅಲ್ಲಿ ಶಾಪ್ ಇರ್ತಕ್ಕಂಥದ್ದು ಅದು ಒಂದೆರಡು ನಿಮಿಷ ಸ್ಟಾರ್ಟ್ ಮಾಡಿ ಇಡಬೇಕು ಸರ್. ಅದು ಸರ್ ಬಂದು ಕೇಶವ 2 ವೀಲರ್ ಮೆಕ್ಯಾನಿಕ್. ಆ್ಯಕ್ಚುಲಿ ಭಾಳ ಸರ್ವಿಸ್ ಇರ್ತಕ್ಕಂಥದ್ದು ಅವರು ಬೇರೆಯವರು. ಆ್ಯಕ್ಚುಲಿ ಕಾರ್ಗೆ ಅವ್ರ ಕಡೆಯಿಂದ ಹಾಕ್ತಾ ಇದ್ದೀವಿ. ಕಾರಲ್ಲಿ ಅವ್ರಿಗೆ ಸಾಕಷ್ಟು ಜನ ಪರಿಚಯ ಇದ್ದಾರೆ. ಇದಾದ ನಂತರ ಎಷ್ಟು ಬೈಕ್ ಯೂಸ್ ಆಗಿದ್ದು ಹಾಕ್ತಾ ಇದ್ದೀವಿ. ಅಲ್ಲಿ ಮಾಡ ಸರ್ ಅದು ಕೇಶವ ಸರ್ ಮೆಕ್ಯಾನಿಕ್ ಶಾಪ್ ಅಡ್ರೆಸ್ ಇದು. ಅವ್ರ ವರ್ಕರ್ ಇವರು. ಓಕೆ, ಇದು ರಿಸಲ್ಟು ನಾನು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಹೇಗಿದೆ ಅಂತ. ರಿಸಲ್ಟ್ ಇನ್ಫಾರ್ಮ್ ನ್ಯಾನೋ ಎನರ್ಜಿಜರ್ ದ್ವಿಚಕ್ರ, ತ್ರಿಚಕ್ರ ಮತ್ತು 4 ಚಕ್ರ ವಾಹನಗಳು ಮತ್ತು ಟ್ರಕ್ಗಳಿಗೆ. ಸಾಲರ್, ಪೆಟ್ರೋಲ್, ಡೀಸೆಲ್ ಮತ್ತು CNG. ಮ್ಯಾಕ್ಡ್ರೈವ್ ನ್ಯಾನೋ ಎನರ್ಜಿಜರ್. ಮಕ್ಡ್ರೈವ್ ನ್ಯಾನೋ ಎನರ್ಜೈಸರ್ ಪ್ರಸಿದ್ಧ ಮತ್ತು ಅತ್ಯುತ್ತಮ ನ್ಯಾನೋ ತಂತ್ರಜ್ಞಾನ ಉತ್ಪನ್ನವಾಗಿದೆ. ಇದು ಪ್ಲಾಟಿನಂ, ಜಿರ್ಕೋನಿಯಂ, ಸೆರಾಮಿಕ್ ನ್ಯಾನೋ ಪೌಡರ್ನಿಂದ ಮಾಡಿದ ಎಂಜಿನ್ ಲೇಪನ ಸಂಯೋಜಕವಾಗಿದೆ.
ಇಂಜಿನ್ ಆಯಿಲ್ನೊಂದಿಗೆ ಮಿಶ್ರಣ ಮಾಡುವುದರಿಂದ ಅದರಲ್ಲಿರುವ ಪ್ಲಾಟಿನಂ ಮತ್ತು ಜಿರ್ಕೋನಿಯಂನ 20 ನ್ಯಾನೋಮೀಟರ್ ಕಣಗಳು ಇಂಜಿನ್ ಒಳಗೆ ಹೋಗಿ ಲೇಪಿಸುತ್ತವೆ ಮತ್ತು ಅದನ್ನು ಸುರಕ್ಷಿತವಾಗಿಸುತ್ತದೆ, ಏಕೆಂದರೆ ಇದು ಪ್ಲಾಟಿನಂಗಿಂತ 20 ಪಟ್ಟು ಬಲವಾಗಿರುತ್ತದೆ ಮತ್ತು ಹೆಚ್ಚು ಸ್ನಿಗ್ಧತೆಯನ್ನು ಹೊಂದಿದೆ. ಆದ್ದರಿಂದ ಇದು ಎಂಜಿನ್ ಅನ್ನು ತುಂಬಾ ಬಲವಾಗಿ ಮಾಡುತ್ತದೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಮಕ್ಡ್ರೈವ್ ನ್ಯಾನೋ ಎನರ್ಜೈಸರ್ ಅನ್ನು ಹೇಗೆ ಬಳಸುವುದು? ನಕ್ಷತ್ರ ಚಿಹ್ನೆ ಮಕ್ಡ್ರೈವ್ ನ್ಯಾನೋ ಎನರ್ಜೈಸರ್ ಅನ್ನು ಬಳಸುವ ಮೊದಲು ಚೀಲವನ್ನು 50 ರಿಂದ 100 ಬಾರಿ ಚೆನ್ನಾಗಿ ಅಲ್ಲಾಡಿಸಿ. ಈಗ ಎಂಜಿನ್ ಕವರ್ ತೆರೆಯಿರಿ ಮತ್ತು 30 ಮಿಲಿ ಸುರಿಯಿರಿ. ಅದರೊಳಗೆ ಚೀಲವನ್ನು ಹಾಕಿದ ನಂತರ ಎಂಜಿನ್ ಅನ್ನು 15 ನಿಮಿಷಗಳ ಕಾಲ ಚಲಾಯಿಸಿ. ಹೋಗ್ತಾ ಇರು. ಈ ಒಂದು ಬಾರಿ ಲೇಪನವು 30,000 ಮಿ ವರೆಗೆ ಇರುತ್ತದೆ. ಶಾಖ ಮತ್ತು ಒತ್ತಡದಿಂದಾಗಿ ಅದರ ನ್ಯಾನೋ ಕಣಗಳ ಲೇಪನ ಪ್ರಕ್ರಿಯೆಯು ಸ್ವತಃ ಪೂರ್ಣಗೊಳ್ಳುತ್ತದೆ. ನಕ್ಷತ್ರ ಚಿಹ್ನೆ ಲೇಪನದ ಸಮಯದಲ್ಲಿ ಎಂಜಿನ್ ತೆರೆಯುವ ಅಗತ್ಯವಿಲ್ಲ. ನಕ್ಷತ್ರ ಚಿಹ್ನೆ 10 ಲೀಟರ್ ಎಂಜಿನ್ ಎಣ್ಣೆಯಲ್ಲಿ 30 ಮಿಲಿಯ ಒಂದು ಸ್ಯಾಚೆಟ್ ಸಾಕು. ಎಂಜಿನ್ ಕೂಲಂಕುಷ ಪರೀಕ್ಷೆಯ ಪ್ರಕ್ರಿಯೆ. ಪುನಃಸ್ಥಾಪನೆ ಪ್ರಕ್ರಿಯೆ. ಕೋಟಿಂಗ್ ಪೂರ್ಣಗೊಂಡಿದೆ.